ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಶ್ರೇಣಿಗಳನ್ನು ತಿಳಿದು ಸಮಾಂತರ ಶ್ರೇಣಿಯನ್ನು ಹಾಗೆ ಶ್ರೇಣಿಯ ವಿಧಗಳು ಯಾವುವು, ಸಮಾಂತರ ಶ್ರೇಣಿಯ ವ್ಯಾಖ್ಯಾನ ಏನು, ಇದೆಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ಮುಂದುವರಿತಾ ನಾವಿಲ್ಲಿ ಸಮಾಂತರ ಶ್ರೇಣಿ ಅಂತ ಹೇಳಬೇಕಾದ್ರೆ ಸಮಾಂತರ ಶ್ರೇಣಿಯಲ್ಲಿ ಬಹುಮುಖ್ಯವಾದ ಒಂದು ಪದ ಬರುತ್ತೆ. ಆ ಪದವನ್ನು ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂತ ಹೇಳಬೇಕಾದ್ರೆ ಇಂದಿನ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸಮಾಂತರ ಶ್ರೇಣಿಯ ಒಂದು ವ್ಯಾಖ್ಯಾನ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ಪದವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪದಗಳನ್ನ ಯಾವುದೋ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿದಾಗ ನಂತರದ ಪದಗಳು ಸಿಗ್ತಾವಾದ್ರೆ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಸ್ಥಿರ ಸಂಖ್ಯೆ ಅಂತ ಏನು ಒಂದು ಪರಿಕಲ್ಪನೆ ಬರುತ್ತೆ, ಆ ಸ್ಥಿರ ಸಂಖ್ಯೆಗೆ ಒಂದು ವಿಶೇಷವಾದ ಒಂದು ಹೆಸರನ್ನು ಕೊಡ್ತಾರೆ. ಆ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಯಾವುದದು? ಸಾಮಾನ್ಯ ವ್ಯತ್ಯಾಸ. ಮಕ್ಕಳೇ, ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು ಅನ್ನೋದನ್ನ ನಾವೀಗ ಅದಕ್ಕೆ ಒಂದು ವ್ಯಾಖ್ಯಾನವನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನಪ್ಪ ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಬರೋದು ಸಮಾಂತರ ಶ್ರೇಣಿಯಲ್ಲಿ ಮಾತ್ರ. ಹಾಗಾದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವ ಸ್ಥಿರ ಸಂಖ್ಯೆಯನ್ನು, ನಾವಾಗಲೇ ಹೇಳಿದೆ ಸ್ಥಿರ ಸಂಖ್ಯೆ ಅನ್ನೋದು ಬಹಳ ಮುಖ್ಯ. ಸ್ಥಿರ ಸಂಖ್ಯೆಗೆ ಒಂದು ವಿಶೇಷವಾದ ಹೆಸರಿದೆ, ಅದೇ ಸಾಮಾನ್ಯ ವ್ಯತ್ಯಾಸ ಅಂತ. ಯಾವ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿದಾಗ ಮುಂದಿನ ಪದಗಳು ಸಿಗುತ್ತವೆಯೋ ಆ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ. ಇಲ್ಲಿರುವಂತಹ ಸ್ಥಿರ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಸ್ಥಿರ ಸಂಖ್ಯೆಗೆ ಏನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅನ್ನೋ ಒಂದು ಹೆಸರಿನಿಂದ ಕರಿತೀವಿ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಒಂದು ನಿರ್ದಿಷ್ಟವಾದ ಸಂಕೇತದಿಂದ ಸೂಚಿಸ್ತೀವಿ. ಆ ಸಂಕೇತ ಯಾವುದು ಅಂದ್ರೆ ಡಿ, ಸ್ಮಾಲ್ ಲೆಟರ್ ಡಿ ನಿಂದ ಸೂಚಿಸ್ತೀವಿ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ನಿಂದ ಸೂಚಿಸ್ತೀವಿ. ಹಾಗಾದ್ರೆ ನಮ್ಗೆ ಗೊತ್ತಿದೆ A1, A2, A3, A4 and so on up to AN ಅನ್ನೋದು ಸಮಾಂತರ ಶ್ರೇಣಿ ಆದಾಗ, ಅದು ಸಮಾಂತರ ಶ್ರೇಣಿ ಆದಾಗ ಡಿ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ. ಡಿ ವ್ಯತ್ಯಾಸ ಅಂತ ಹೇಳಬೇಕಾದ್ರೆ ಎರಡು ಪದಗಳನ್ನು ನಾವೇನ್ ಮಾಡಬೇಕು? ಕಳಿಬೇಕು. ಎರಡು ಪದಗಳನ್ನು ಮಾಡಬೇಕು, ಕಳಿಬೇಕು. ಗೊತ್ತಿದೆ ವ್ಯವಕಲನ ಅಂದ್ರೆ ಏನು ಅಂತ. ಅಲ್ಲಿ ಬರುವಂತದನ್ನ ನಾವು ಅಂಶವನ್ನು ನಾವು ವ್ಯತ್ಯಾಸ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ A1, A2, A3, A4 and so on up to AN ಅನ್ನೋದು ಒಂದು ಸಮಾಂತರ ಶ್ರೇಣಿ ಆದಾಗ ಡಿ ವ್ಯತ್ಯಾಸ ಅಂತ ಹೇಳ್ತೀವಿ. ಹಾಗಾಗಿ ಎರಡು ಪದಗಳನ್ನು ಕಳಿಬೇಕು. ಹಾಗಾಗಿ ಯಾವಪ್ಪ ಅಂತ ಹೇಳಿದ್ರೆ A2 ಮೈನಸ್ A1. A2 ಅಂದ್ರೆ ಎರಡನೇ ಪದ, A1 ಅಂದ್ರೆ ಮೊದಲನೇ ಪದ. ಅಥವಾ D A3 ಮೈನಸ್ A2. A3 ಮೈನಸ್ A2 ಮಾಡಿದಾಗ ಏನ್ ಬರುತ್ತೋ ಅದೇ ಉತ್ತರ A2 ಮೈನಸ್ A1 ಮಾಡಿದಾಗಲೂ ಬರುತ್ತೆ. ಅದೇ ರೀತಿ A4 ಮೈನಸ್ A3 ಮಾಡಿದಾಗಲೂ ಕೂಡ ಇವನ್ನ ಕಲನಾಗ ಬರುವಂತ ಉತ್ತರಕ್ಕೆ ಏನಾಗಿರುತ್ತೆ? ಅದು ಸಮನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಸ್ಥಿರ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಒಂದು ಸಾಮಾನ್ಯ ರೂಪದಲ್ಲಿ ಡಿ ಗೆ ಒಂದು ಸೂತ್ರವನ್ನು ಬರೆದ್ರೆ D A of k plus 1 AK plus 1 minus AK. ಅಂದ್ರೆ AK plus 1 ಅಂದ್ರೆ ಮುಂದಿನ ಪದ, AK ಅಂದ್ರೆ ಹಿಂದಿನ ಪದ. ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು. A2 minus A1 ಅಂತ ಇದೆ. A1 ಅಂದ್ರೆ ಮೊದಲನೇ ಪದ, A2 ಅಂದ್ರೆ ಎರಡನೇ ಪದ. ಮುಂದಿನ ಪದ ಯಾವುದು ಅಂದ್ರೆ ಎರಡನೇ ಪದ. ಹಿಂದಿನ ಪದ ಯಾವುದು ಅಂದ್ರೆ ಮೊದಲನೇ ಪದ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ನಿರ್ದಿಷ್ಟವಾದ ಒಂದು ಸೂತ್ರವನ್ನು ಕೊಡ್ತೀವಿ. D AK plus 1 minus AK. ಇಲ್ಲಿ K belongs to M. N ಅಂದ್ರೆ ನಿಮಗೆಲ್ಲ ಗೊತ್ತಿದೆ. N ಅಂದ್ರೆ ಎಂತ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಎಂತ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ಯಾವುದೋ ಒಂದು ಸಮಾಂತರ ಶ್ರೇಣಿಯನ್ನು ತಗೊಂಡು ನಾವು ಸಾಮಾನ್ಯ ವ್ಯತ್ಯಾಸ ಕಂಡಿದ್ರೆ ಸ್ಥಿರ ಸಂಖ್ಯೆ ಬರುತ್ತಾ ಬರಲ್ವಾ ಅನ್ನೋದನ್ನ ನಾವೇನು ನೋಡೋಣ. ಇಲ್ಲಿ ಒಂದು ಸಮಸ್ಯೆ ಇದೆ ನೋಡ್ಕೊಳ್ಳಿ. 2, 4, 6, 8 and so on. ಇದು ಒಂದು ಸಮಾಂತರ ಶ್ರೇಣಿ. ಇಂಥ ಶ್ರೇಣಿ ಇದು ಸಮಾಂತರ ಶ್ರೇಣಿ. ಈಗ ನಾನೇನ್ ಮಾಡ್ತೀನಿ? A1 ಬೇರೆ ಬರೀತೀನಿ. A1 ಅಂದ್ರೆ ಮೊದಲನೇ ಪದ ನಮಗೆ ಎಷ್ಟು? 2. A2 ಬರೀತೀನಿ. A2 ಅಂದ್ರೆ ಎರಡನೇ ಪದ 4. A3 ಬರೀತೀನಿ. A3 6. A4 8. ಇಲ್ಲಿ 4 ಕೊಟ್ಟಿರುವ ಪದಗಳನ್ನು ನಾನು ಬರ್ಕೊಂಡೆ. ಈಗ ನಾನೇನ್ ಮಾಡ್ತೀನಿ? D ಮೊದಲ ಎರಡು ಪದಗಳಿಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತೀನಿ. D A2 ಮೈನಸ್ A1 ಅಂದ್ರೆ A2 ಅಂದ್ರೆ ಎಷ್ಟು? 4 ಮೈನಸ್ 2. D 2. 4 ಕೊಟ್ಟರೆ 2. ಅದೇ ತರ D A3 ಮೈನಸ್ A2 ಮಾಡ್ತೀನಿ. A3 ಅಂದ್ರೆ ಎಷ್ಟು? 6 ಮೈನಸ್ A2 ಅಂದ್ರೆ 4. 6 ಮೈನಸ್ 4 2. ಮತ್ತೆ ಇಲ್ಲಿ ಗಮನಿಸ್ತಾ ಹೋಗ್ಬೇಕು. ಇಲ್ಲೂ 2 ಬಂತು, ಇಲ್ಲೂ 2 ಬಂತು. ಅದೇ ತರ ಇನ್ನೊಂದು ಮಾಡ್ತೀನಿ. D A
ಗಮನಿಸಬೇಕು. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ, ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ. ಇಲ್ಲಿ 2 ಬಂದಿದೆ, ಇಲ್ಲೂ ಕೂಡ 2 ಬಂದಿದೆ, ಇಲ್ಲೂ ಕೂಡ 2 ಬಂದಿದೆ. ಸೊ ದೇರ್ಫೋರ್ ನಾವೇನಂತ ಇದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ಬೋದು ಅಂದ್ರೆ, ದೇರ್ಫೋರ್ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ. ಹಾಗಾಗಿ ಇದು ಏನಾಗುತ್ತೆ, ಇದು ಸಮಾಂತರ ಶ್ರೇಣಿ ಆಗುತ್ತೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಾವೀಗ ಒಂದು ನಿರ್ದಿಷ್ಟವಾದ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡ್ತೀವಿ. ಏನಪ್ಪಾ ಅಂದ್ರೆ, ಯಾವುದೇ ಒಂದು ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾದರೂ ಸ್ಥಿರವಾಗಿದ್ದರೆ, ಅದನ್ನ ಎಂಥ ಶ್ರೇಣಿ ಅಂತ ಕರಿತೀವಿ, ಸಮಾಂತರ ಶ್ರೇಣಿ. ಈಗ ಅರ್ಥ ಮಾಡ್ಕೊಂಡ್ರೆ, ಯಾವುದೇ ಒಂದು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಸ್ಥಿರವಾಗಿರುವುದು ಅದನ್ನ ಸಮಾಂತರ ಶ್ರೇಣಿ ಎನ್ನುವುದು. ಏನಂತ ಕರೀತಾರೆ? ಸಮಾಂತರ ಶ್ರೇಣಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಈಗ ನಾವು ಮುಂದೆ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂತಹ ಪರಿಕಲ್ಪನೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಹಾಗಾದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ತರ ಇರುತ್ತೆ ಅಂದ್ರೆ, a plus d, a plus 2d, a plus 3d and so on, a plus of n minus 1 into d. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇಲ್ಲಿ ನೋಡಬೇಕು, ಮೊದಲನೇ ಪದವನ್ನ a1 ಅಂತ ತಗೊಳ್ತೀವಿ, a1 ಅನ್ನ a1 ಅಂತ ನಾವು ಬರೀತೀವಿ ಅಥವಾ a ಅಂತ ನಾವು ಬರೀತೀವಿ. ಎರಡನೇ ಪದ ಬೇಕು ಅಂದ್ರೆ ಮೊದಲನೇ ಪದ a, ಇದಕ್ಕೆ ಸ್ಥಿರ ಸಂಖ್ಯೆಯನ್ನು ಕೂಡಿದೀವಿ, ಅದ್ಯಾವುದು d. ಹಾಗಾಗಿ ಎರಡನೇ ಪದ a plus d ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಂತರ ಮೂರನೇ ಪದ ಬರೀ, ಮೂರನೇ ಪದ ಅಂದ್ರೆ ಇಲ್ಲಿ ಎರಡನೇ ಪದ a plus d ಇದೆ. ಎರಡನೇ ಪದ ಯಾವ್ದಿದೆ? a plus d ಇದೆ. ಇದಕ್ಕೆ ಮತ್ತೊಂದು ಸ್ಥಿರ ಸಂಖ್ಯೆಯನ್ನು ಕೂಡ್ತೀವಿ, ಯಾವುದು ಸ್ಥಿರ ಸಂಖ್ಯೆ d. ಮತ್ತೆ a plus d ಅಂದ್ರೆ a plus 2d ಆಗುತ್ತೆ. a plus 2d. ಅದೇ ತರ ಕೂಡ್ತಾ ಹೋದಾಗ ಇಲ್ಲಿ ಕೊನೆಯದಾಗಿರುವಂತಹ ಒಂದು ಪದ ಇದೆ, ಯಾವುದು an. ಯಾವುದು an ಅಥವಾ ಇದನ್ನ ಕೊನೆ ಪದ ಅಂತ ನಾವು ಕರಿತೀವಿ ಅಥವಾ n-ನೇ ಪದ ಅಂತ ನಾವು ಕರಿತೀವಿ. ಹಾಗಾಗಿ an is equal to a plus of n minus 1 into d ಅಂತ ಕರಿತೀವಿ. ಈಗ ನೋಡಿ, ಇಲ್ಲಿ ಮೂರನೇ ಪದ ಅಂತ ಇದ್ದಾಗ ಇಲ್ಲಿ 2d ಬರುತ್ತೆ, ಅಂದ್ರೆ 3ರಲ್ಲಿ 1 ಕಡಿಮೆ ಬರುತ್ತೆ. ಇಲ್ಲಿ ಎರಡನೇ ಪದ ಅಂತ ಇದ್ದಾಗ 1d ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ n-ನೇ ಪದ ಅಂತ ಇದ್ದಾಗ n-ನಲ್ಲಿ 1 ಕಡಿಮೆ ತರಬೇಕು, ಅವಾಗ n minus 1 into d ಆಗುತ್ತೆ. ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ an ಎಂಬುದು ಕೊನೆಯ ಪದ, ಇದನ್ನ an ಅಂತ ನಾವು ಸೂಚಿಸ್ತೀವಿ ಅಥವಾ n ನಿಂದನೂ ಸೂಚಿಸ್ತೀವಿ. ಹಾಗಾಗಿ ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ಅಂತ ನಾವೇನಾದ್ರೂ ಅದನ್ನ ಬರೆದ್ರೆ ಅದು ಯಾವ್ದಾಗಿರುತ್ತೆ? an is equal to a plus n minus 1 into d ಆಗಿರುತ್ತೆ. ಹಾಗಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು ಅಂತ ಕೇಳಿದ್ರೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು? a plus d, a plus 2d, a plus 3d and so on, last a plus of n minus 1 into d ಆಗಿರುತ್ತೆ. ಇದು ಸಮಾಂತರ ಶ್ರೇಣಿಯಲ್ಲಿ ಬಹಳ ಮುಖ್ಯವಾದ ಅಂಶ. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಇಷ್ಟ ಅರ್ಥ ಆಯ್ತು. ನಂತರ ನಾವು ಸಮಾಂತರ ಶ್ರೇಣಿಯಲ್ಲಿ ಮತ್ತೆ 2 ವಿಧಗಳನ್ನು ಕಾಣ್ತೀವಿ. ಸೊ ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಪರಿಮಿತ ಸಮಾಂತರ ಶ್ರೇಣಿ. ಇದು ಬಹಳ ಸುಲಭವಾಗಿರುವಂತಹ ಅಂಶ. ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಣಿಸಲಾಗುವಷ್ಟು ಪದಗಳಿದ್ರೆ, ಎಣಿಸಲಾಗುವಷ್ಟು ಪದಗಳನ್ನ ಹೊಂದಿದ್ದರೆ ಅದು ಪರಿಮಿತ ಸಮಾಂತರ ಶ್ರೇಣಿ ಆಗಿರುತ್ತೆ ಅಂತ ಕರಿತೀವಿ. ಅಂದ್ರೆ ಉದಾಹರಣೆ ತಗೊಂಡ್ರೆ 3, 6, 9, 12 ಇಲ್ಲಿರುವಂತಹ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ನಾವು ಕಂಡುಹಿಡಿಬಹುದು. 6 - 3 3, 9 - 6 3, 12 - 9 3, ಈ ತರ ಬರ್ತಾ ಇದೆ. ಹಾಗಾದ್ರೆ ಈ ಶ್ರೇಣಿಯನ್ನು ನಾವು ಎಣಿಸಬಹುದಾ? ಖಂಡಿತವಾಗ್ಲೂ ಎಣಿಸಬಹುದು. ಯಾಕಂದ್ರೆ ಕೊನೆಯದಾಗಿ ಏನಿದೆ ಅಂತ ನೋಡಬೇಕು. ಕೊನೆಯದಾಗಿರೋದೆಷ್ಟು? 48. ಅಂದ್ರೆ ಈ ಶ್ರೇಣಿ 48ಕ್ಕೆ ಕೊನೆಗೊಳ್ಳುತ್ತೆ. ಅಂದ್ರೆ ಅರ್ಥ 3ರಿಂದ 48ರವರೆಗೂ ಏನೇನು ಸಂಖ್ಯೆಗಳು ಬರ್ತಾ ಹೋಗುತ್ತೋ ಅದು ಈ ಶ್ರೇಣಿಗಳಲ್ಲಿ ಇದೆ ಅಂತ ಅರ್ಥ. ಹಾಗಾಗಿ ನಾವು ಇದನ್ನು ಎಣಿಸಬಹುದು. ಹಾಗಾಗಿ ಇದರಿಂದ ಶ್ರೇಣಿ ಆಗುತ್ತೆ ಪರಿಮಿತ ಸಮಾಂತರ ಶ್ರೇಣಿ ಆಗಿರುತ್ತೆ. ನಂತರ ಇನ್ನೊಂದು ವಿಧ ಇದೆ ಅಪರಿಮಿತ ಸಮಾಂತರ ಶ್ರೇಣಿ. ಏನಿದು ಅಪರಿಮಿತ ಅಂತ ಹೇಳಿದ್ರೆ, ಪರಿಮಿತಕ್ಕೆ ವಿರುದ್ಧವಾಗಿರೋದು. ಅಲ್ಲಿ ಎಣಿಸಲಾಗುವಷ್ಟು, ಇಲ್ಲಿ ಎಣಿಸಲಾಗದಷ್ಟು ಅಷ್ಟೇ ವ್ಯತ್ಯಾಸ. ಹಾಗಾಗಿ ಒಂದು ಸಮಾಂತರ ಶ್ರೇಣಿಯು
ಶ್ರೇಣಿಯು ಎಣಿಸಲಾರದಷ್ಟು ಪದಗಳನ್ನು ಹೊಂದಿದ್ದರೆ ಅದನ್ನು ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದೇ ಉದಾಹರಣೆಯನ್ನು ನಾವು ಅಪರಿಮಿತ ಸಮಾಂತರ ಶ್ರೇಣಿಯಾಗಿ ಬರೆಯಬಹುದು. ಯಾವ ತರ ಬರೆಯಬಹುದು ಅಂತ ನೋಡ್ಕೊಳ್ಳಿ. 3 ಸಮ ಇದೆ, 6, 9, 12 ಅಂಡ್ ಸೊ ಆನ್ ಮುಂದುವರೆದಿದೆ. ಇಲ್ಲಿ ಕೊನೆಯದಾಗಿ ಪದ ಬರೆದಿದ್ದೀವಿ, ಇಲ್ಲಿ ಕೊನೆಯದಾಗಿ ಪದ ಬರೆದಿಲ್ಲ. ಅದರ ಅರ್ಥ ಈ ಶ್ರೇಣಿ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಈ ಶ್ರೇಣಿ ಇನ್ನೂ ಕೂಡ ಏನಾಗ್ತಾ ಹೋಗ್ತಾ ಇದೆ, ಮುಂದುವರಿತಾ ಹೋಗ್ತಾ ಇದೆ ಅಂತ ನೋಡ್ರೆ. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಬಿಡಿಸುವಂತ ಒಂದು ಪ್ರಯತ್ನ ಮಾಡೋಣ. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಒಂದು ಸಮಸ್ಯೆ ಕೊಟ್ಟಿದ್ದಾರೆ. ಏನ್ ಸಮಸ್ಯೆ ಇದೆ ನೋಡ್ಕೊಳ್ಳಿ. ಸಮಸ್ಯೆ ಏನಿದೆ ಅಂದ್ರೆ, ಈ ಕೆಳಗಿನ ಶ್ರೇಣಿಗಳು ಸಮಾಂತರ ಶ್ರೇಣಿಗಳಾಗಿವೆ ಪರೀಕ್ಷಿಸಿ. ಒಂದು ವೇಳೆ ಸಮಾಂತರ ಶ್ರೇಣಿಯಾಗಿದ್ದರೆ ಅದರ ಮುಂದಿನ 2 ಪದಗಳನ್ನು ಬರೆಯಿರಿ. ಹಾಗಾದ್ರೆ ಇಲ್ಲಿ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. 4, 10, 16, 22 ಅಂತ. ಅದನ್ನು ನಾನು ಇಲ್ಲಿ ಬರ್ಕೊಂತೀನಿ. 4, 10, 16, 22 ಇದು ಮೊದಲು ನಾವು ಸಮಾಂತರ ಶ್ರೇಣಿ ಅನ್ನೋದನ್ನ ನಾವು ನೋಡ್ಕೋಬೇಕು. ಹಾಗಾಗಿ A1 ಅಂದ್ರೆ ಏನು ಬರ್ಕೊಂತೀನಿ, A2 ಅಂದ್ರೆ ಏನು ಬರ್ಕೋಬೇಕು, A3 ಅಂದ್ರೆ 16, A4 ಅಂದ್ರೆ 22. ಗೊತ್ತಾಯ್ತಾ? ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಸಮಾಂತರ ಶ್ರೇಣಿ ಆಗಬೇಕು ಅಂದ್ರೆ ಏನಾಗಬೇಕು, ಬಹಳ ಮುಖ್ಯವಾದ ಅಂಶ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಬೇಕು ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ಹೋಗ್ಬೇಕು. ಇಲ್ಲಿ A2 ಮೈನಸ್ A1 ಮಾಡಿ. A2 ಅಂದ್ರೆ ಎಷ್ಟು, 10 ಮೈನಸ್ 4 ಎಷ್ಟು ಬಂತು, 6. ಇಲ್ಲಿ ನಾವು ಡಿ ಅನ್ನು ಕಂಡುಹಿಡಿಯೋಣ. ಮತ್ತೆ A3 ಮೈನಸ್ A2 ಮಾಡೋಣ. ಸೊ A3 ಅಂದ್ರೆ ಎಷ್ಟಿದೆ, 16 ಮೈನಸ್ 10, 16 ಮೈನಸ್ 10 ಅಂದ್ರೆ 6. ಮತ್ತೆ D is equal to A4 ಮೈನಸ್ A3 ಮಾಡೋಣ. A4 ಅಂದ್ರೆ ಎಷ್ಟು, 22 ಮೈನಸ್ 16 ಎಷ್ಟು ಬಂತು, 6. ಮತ್ತಿಲ್ಲಿ ನೋಡ್ತಾ ಹೋಗ್ಬೇಕು, ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಹೋಗ್ತಾ ಇದೆ, ಸ್ಥಿರವಾಗಿದೆ. ಹಾಗಾಗಿ ನಾವು ಏನು ಬರೀಬೇಕು, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುತ್ತದೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಇಷ್ಟಾದ ಮೇಲೆ ಈಗ ಮುಂದುವರೆದ ಒಂದು ಪ್ರಶ್ನೆ ಇದೆ. ಅದರ ಮುಂದಿನ 2 ಪದಗಳನ್ನು ಬರೆಯಿರಿ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 1, 2, 3, 4 ಪದ ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಮುಂದಿನ ಪದಗಳು ಅಂದ್ರೆ ಯಾವುದು, 5ನೇ ಪದ ಮತ್ತೆ 6ನೇ ಪದ. ಸೊ ನಾನೇನ್ ಮಾಡ್ಬೇಕೀಗ, 5ನೇ ಪದ ಕಂಡುಹಿಡಿಬೇಕು. 5ನೇ ಪದ ಅಂದ್ರೆ ಯಾವುದು, A5 ನೋಡಿ. ಮೊದಲನೇ ಪದ A1, A2 2ನೇ ಪದ, A3 3ನೇ ಪದ, A4 4ನೇ ಪದ, A5 ಅಂದ್ರೆ 5ನೇ ಪದ. A5 ಅನ್ನು ನಾವು ಯಾವ ತರ ಬರೀತೀವಿ ಅಂದ್ರೆ, A ಪ್ಲಸ್ 5ಕ್ಕಿಂತ 1 ಕಡಿಮೆ ತಗೋಬೇಕು. 5ಕ್ಕಿಂತ 1 ಕಡಿಮೆ ಎಷ್ಟು, 4, 4D. ಹಾಗಾಗಿ 5ನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಪ್ಪ ಅಂದ್ರೆ A ಪ್ಲಸ್ 4D ಆಗಿರುತ್ತೆ. ಹಾಗಾಗಿ A5 is equal to A ಅಂದ್ರೆ ಎಷ್ಟು, A ಅಂದ್ರೆ A ಅಂದ್ರೂ ಒಂದೇ, A1 ಅಂದ್ರೂ ಒಂದೇ. ಸೊ ಹಾಗಾಗಿ A ಅಂದ್ರೆ 4 ಪ್ಲಸ್ 4ನ ಹಾಗೆ ಬರೋಣ ಇಂಟು D ಅಂದ್ರೆ ಎಷ್ಟು, 6. D ಅಂದ್ರೆ ಎಷ್ಟು, 6. 4 ಪ್ಲಸ್ 4 24, 24 ಪ್ಲಸ್ 4 28. ಹಾಗಾಗಿ 5ನೇ ಪದ A5 is equal to 28. 5ನೇ ಪದ ಆಯ್ತು. ಇನ್ನೊಂದು ಪದವನ್ನು ಬರೆಯಬೇಕಾದ್ರೆ ನಾವೀಗ 6ನೇ ಪದ. 6ನೇ ಪದ ಅಂದ್ರೆ ಯಾವುದು, A6. ಸೊ ಹಾಗಾಗಿ ಇದಕ್ಕೂ ಕೂಡ ಸೂತ್ರ ಬರೀಬೇಕು. A ಪ್ಲಸ್ 6ಕ್ಕಿಂತ 1 ಕಡಿಮೆ ಎಷ್ಟು, 5. A ಪ್ಲಸ್ 5D. A ಅಂದ್ರೆ ಎಷ್ಟು, 4 ಪ್ಲಸ್ 5 ಇಂಟು D ಅಂದ್ರೆ 6. 4 ಪ್ಲಸ್ 5 ಆದರೆ 30. 30 ಪ್ಲಸ್ 4 34. A6 ಅಂದ್ರೆ 34. ನಾವು ಮಾಡಿರೋ ಸರಿಯಾದ ಸರಿ ಗೊತ್ತಾಗುತ್ತೆ ನಿಮಗೆ. ಇಲ್ಲೇ ನೋಡ್ಕೊಳ್ಳಿ, 5ನೇ ಪದ 28, 6ನೇ ಪದ 34. 34 ಮತ್ತು 28ಕ್ಕೆ ವ್ಯತ್ಯಾಸ ಎಷ್ಟು ಅಂತ ನೋಡ್ಬೇಕು. 34 28 ಕಳೆದ್ರೆ ಮಾತ್ರ
ಬರುತ್ತೆ. ಸೊ ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ. ಸೊ ಹಾಗಾಗಿ ಈಗ ಇದು ಒಂದು ಸಮಾಂತರ ಶ್ರೇಣಿ ಅಂತ ಗೊತ್ತಾಯ್ತು ನಮಗೆ. ಸಮಾಂತರ ಶ್ರೇಣಿ ಗೊತ್ತಾದ್ಮೇಲೆ ಮುಂದಿನ ಪದಗಳನ್ನು ಕೂಡ ನಾವು ಬರ್ದಿದ್ವಿ. ಸೊ ಈ ತರ ಸಮಸ್ಯೆಗಳು ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆಗಳಿವೆ. ಹಾಗಾಗಿ ಇನ್ನೊಂದೆರಡು ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಹಾಗಾಗಿ ಮುಂದಿನ ಸಮಸ್ಯೆ ನೋಡೋಣ. ಮುಂದಿನ ಸಮಸ್ಯೆ ಏನಿದೆ ಅಂದ್ರೆ ಎರಡನೇದು ಈ ತರ ಇದೆ. 1 -1 -3 -5 ಅಂತ ಇದೆ ಎರಡನೇ ಸಮಸ್ಯೆ. 1 -1 -3 -5. ಇಲ್ಲಿ a ಅಂದ್ರೆ ಎಷ್ಟು, 1, a2 ಅಂದ್ರೆ -1, a3 ಅಂದ್ರೆ -3, a4 ಅಂದ್ರೆ -5. ಇದು ಸಮಾಂತರ ಶ್ರೇಣಿ ಆಗುತ್ತಾ, ನಾವೀಗ ಇದನ್ನ ಪರೀಕ್ಷಿಸಬೇಕು. ಸೊ ಈಗ d = a2 - a1 ಮಾಡಬೇಕು. a2 ಅಂದ್ರೆ ಎಷ್ಟು, -1. ಸರಿಯಾಗಿ ಗಮನಿಸಬೇಕು. ಇಲ್ಲಿ ಯಾವ ಚಿಹ್ನೆ ಇದೆ, -a1 ಅಂದ್ರೆ 1. ಸೊ -1 -1 -2. ನೀವು ಇಲ್ಲಿ ಕ್ಯಾನ್ಸಲ್ ಮಾಡುವಂತ ಹೊಡೆದಾಡುವಂತ ಸಾಧ್ಯತೆಗಳಿವೆ. ಹಾಗಾಗಿ ನೋಡ್ಕೋಬೇಕು. -1 -1 -2. ಸೊ ಇಲ್ಲಿ ಬನ್ನಿ, ಈಗ ಮತ್ತೆ d = a3 - a2 ಮಾಡೋಣ. ಸೊ d = a3 ಅಂದ್ರೆ ಎಷ್ಟು, -3. ಈಗ ಬಹಳ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೋಬೇಕು. a2 ಅಂದ್ರೆ ಏನು, -1. ಅವಾಗ ಮೈನಸ್ ಇದ್ದಾಗ ನಾವು ಬ್ರಾಕೆಟ್ ಮಾಡ್ಕೊಂಡು ಸಂಖ್ಯೆ ಬರೀತೀವಿ. ಸೊ therefore d = -3 -1 -3 +1 ಅಂದ್ರೆ ವಿಜಾತೀಯ ಸಂಖ್ಯೆಗಳಾಗುತ್ತೆ. ಸೊ ಕಳಿಬೇಕು, ಕಳೆದಾಗ -2 ಬಂತು. ಸೊ ಈಗ d = ಮತ್ತೆ -2. ಮತ್ತೆ ಇದಕ್ಕೂ ಮಾಡಿದ್ರೆ ನಾವು d = a4 - a3. a4 ಅಂದ್ರೆ ಎಷ್ಟು, -5 -3. therefore -5 +3 ಮತ್ತೆ ಕಳಿಬೇಕು, ಕಳೆದ್ರೆ ಮತ್ತೆ -2 ಬರುತ್ತೆ. ಸೊ ಈಗ ನೀವು ಬರ್ತಾ ಇರಬೇಕು, ಸಾಮಾನ್ಯ ವ್ಯತ್ಯಾಸ ಎಲ್ಲಾ ಕಡೆ ಇವತ್ತು ಸ್ಥಿರವಾಗಿದೆ. therefore ಸಾಮಾನ್ಯ ವ್ಯತ್ಯಾಸವು ಸ್ಥಿರವಾಗಿದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗುತ್ತೆ. ಅರ್ಥಾಯ್ತಾ? ಹಾಗಾದ್ರೆ ಮುಂದಿನ ಪದಗಳನ್ನು ಬರೆಯಿರಿ. ಮುಂದಿನ 2 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಪದ ಇದೆ. ಸೊ 5ನೇ ಪದ ಬರೀತೀವಿ ನಾವು, a5. ಮತ್ತು once again ಇಲ್ಲಿ ಮಾಡಿದ್ವಿ ಈಗ ತಾನೇ, a5 = a + 4 ಕೊಡಿ. ಅದೇ ಸೂತ್ರ ಬರ್ಕೊಳ್ತೀನಿ, a + 4 ಕೊಡಿ. a ಅಂದ್ರೆ ಎಷ್ಟು, a ಅಂದ್ರೆ 1 +4 × d ಅಂದ್ರೆ -2. ಈಗ ನೋಡ್ಕೊಳ್ಳಿ, 1 ಪ್ಲಸ್ ಇಂಟು ಮೈನಸ್ ಮೈನಸ್ ಚಿಹ್ನೆಗಳಿದ್ದಾಗ ಗುಣಿಸ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 4 2 8. ಈಗ 8ರಲ್ಲಿ 1 ಕಳೆದ್ರೆ -7. ದೊಡ್ಡಕ್ಕೆ ಚಿಹ್ನೆಯನ್ನು ಇಡ್ತೀವಿ ನಾವು. ಸೊ ಹಾಗಾಗಿ a5 = ಎಷ್ಟು ಉಂಟು, -7. ಅದೇ ತರ ಇನ್ನೊಂದು ಪದವನ್ನು ಕಂಡುಹಿಡಿಯೋಣ. a6 = a + 5d ಆಗುತ್ತೆ. ಸೊ a ಅಂದ್ರೆ ಎಷ್ಟು, a ಅಂದ್ರೆ ಇಲ್ಲೇ ಇದೆ 1 + 5 × d ಅಂದ್ರೆ -2. ಸೊ ಹಾಗಾಗಿ 1 ಪ್ಲಸ್ ಇಂಟು ಮೈನಸ್ ಮೈನಸ್ 5 10. ಸೊ 10ರಲ್ಲಿ 1 ಕಳೆದ್ರೆ -9. ಸೊ therefore a6 = -9 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಸಮಾಂತರ ಶ್ರೇಣಿನ ಅಂತ ಪರೀಕ್ಷಿಸಿ ಅಂತ ಕೊಟ್ಟರೆ ನಾವು ಮೊದಲು ಏನು ಕಂಡುಹಿಡಬೇಕು, ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕು. ಅದೇನಾದ್ರು ಸ್ಥಿರವಾಗಿದ್ದರೆ ಅದು ಸಮಾಂತರ ಶ್ರೇಣಿ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈಗ ಇನ್ನೊಂದು ಸಮಸ್ಯೆನ ನಾವು ನೋಡೋಣ. ಈಗ ಇನ್ನೊಂದು ಸಮಸ್ಯೆ ಈ ತರ ಇದೆ. -2 -2 -2 -2 ಅಂತ ಇದೆ. ಈಗ ಸಮಾಂತರ ಶ್ರೇಣಿಯನ್ನು
a1 ಅಂದ್ರೆ -2, a2 ಅಂದ್ರೆ 2, a3 ಅಂದ್ರೆ -2, a4 ಅಂದ್ರೆ 2. ಸಾಕು, ಈ ಅವಶ್ಯಕತೆ ಇಲ್ಲ, ಸಾಕಾಗುತ್ತೆ. ಈಗ b a2 a1 ಮಾಡ್ಕೊಳ್ಳಿ. a2 ಅಂದ್ರೆ ಇಲ್ಲೇ 2 ಮೈನಸ್ -2, 2 a1 ಅಂದ್ರೆ -2. ಸೊ therefore 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ 2 4. ಸೊ ಮೊದಲ ಎರಡು ಪದಗಳ ವ್ಯತ್ಯಾಸ 4 ಬಂತು. ಈಗ b a3 a2 ಮಾಡೋಣ. a3 ಅಂದ್ರೆ -2, ಹುಷಾರಾಗಿ ನೋಡ್ಕೊಳ್ಳಿ, -2 ಮೈನಸ್ ಇದೆ, a2 ಅಂದ್ರೆ +2 ಇದೆ. ಹಾಗಾಗಿ -2 ಸಜಾತೀಯ ಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳು ಎರಡನ್ನ ಕೂಡಬೇಕಾಗುತ್ತೆ. ಕೂಡಿದಾಗ -4 ಬರುತ್ತೆ. ನೋಡಿ, ಇಲ್ಲೇ ಗೊತ್ತಾಗ್ತದೆ ನಮಗೆ, ಇಲ್ಲಿ +4 ಬಂತು, ಇಲ್ಲಿ -4 ಬಂತು. ನಮ್ಗೆ ಗೊತ್ತಿದೆ +4 ಯಾವತ್ತೂ ಕೂಡ -4ಕ್ಕೆ ಸಮ ಅಲ್ಲ. +4ರ ಬೆಲೆನೇ ಬೇರೆ, -4ರ ಬೆಲೆನೇ ಬೇರೆ. ಸೊ ಹಾಗಾಗಿ therefore ಸಾಮಾನ್ಯ ವ್ಯತ್ಯಾಸ ಏನಾಗಿಲ್ಲ, ಸ್ಥಿರವಾಗಿಲ್ಲ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಸೊ ಹಾಗಾಗಿ ಸ್ಥಿರವಾಗಿಲ್ಲ ಅಂದ್ರೆ ಸಮಾಂತರ ಶ್ರೇಣಿ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀತೀವಿ. ಇದಕ್ಕೆ ಮತ್ತೆ 5ನೇ ಪದ 6ನೇ ಪದವನ್ನು ಕಂಡುಹಿಡಿಯುವಂತ ಅವಶ್ಯಕತೆ ಏನು ಇಲ್ಲ. ಅರ್ಥ ಆಯ್ತು ಮಕ್ಕಳೇ? ಗೊತ್ತಾಯ್ತಾ? ಹಾಗಾಗಿ ಈ ತರ ಒಂದು ಸಮಸ್ಯೆಗಳನ್ನ ಬಿಡಿಸ್ಕೊಂತ ಹೋಗ್ತೀವಿ. ಈಗ ನಂತರದ ಒಂದು ಪರಿಕಲ್ಪನೆ ಹೋಗೋಣ. ನಂತರದ ಪರಿಕಲ್ಪನೆ ಬಹಳ ಇಂಪಾರ್ಟೆಂಟು, ಬಹಳ ಮುಖ್ಯವಾಗಿರುವಂತಹ ಪರಿಕಲ್ಪನೆ. ಸಮಾಂತರ ಶ್ರೇಣಿಯ n-ನೇ ಪದಾರ್ಥ ಕಂಡುಹಿಡಿ. ಯಾವುದು? ಸಮಾಂತರ ಶ್ರೇಣಿಯ n-ನೇ ಪದ. n-ನೇ ಪದ ಯಾವುದು ಅಂದ್ರೆ ಅದು ಅವ್ಯಕ್ತ ಪದ. ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟನೇ ಪದ ಆಗಿರ್ಬೋದು, 1ನೇ ಪದ ಆಗಿರ್ಬೋದು, 100ನೇ ಪದ ಆಗಿರ್ಬೋದು, 1000ನೇ ಪದ ಆಗಿರ್ಬೋದು. ನಮಗೆ ಯಾವ್ದು ಬೇಕೋ ಅದನ್ನು ಕಂಡುಹಿಡಿಯೋದನ್ನೇ ನಾವು ಏನು ಮಾಡ್ತೀವಿ, n-ನೇ ಪದ. ಈಗ ತಾನೇ ಮಕ್ಕಳೇ ಅರ್ಥ ಮಾಡ್ಕೊಂಡಿದ್ವಿ. ನಾವು ಸಮಾಂತರ ಶ್ರೇಣಿಯ ಕೊನೆಯ ಪದ ಅಥವಾ n-ನೇ ಪದ ಅಂತ ನಾನು ಹೇಳಿದ್ದೆ ನಿಮಗೆ. n-ನೇ ಪದವನ್ನು ಕಂಡುಹಿಡಿಯಕ್ಕೆ ಒಂದು ಸೂತ್ರ ಬರ್ಕೊಂಡಿದ್ವಿ ನಾವು. an a + n - 1 × d. ನಾವು ಸಮಾಂತರ ಶ್ರೇಣಿಯಲ್ಲಿ ಮಾಡುವಂತಹ ಎಲ್ಲಾ ಲೆಕ್ಕಗಳು ಕೂಡ ಈ ಒಂದು ಸೂತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ an a + n - 1 × d. ಇಲ್ಲಿ a ಅಂದ್ರೆ ಏನು? ಮೊದಲನೇ ಪದ. n ಅಂದ್ರೆ ಯಾವ ಸಂಖ್ಯೆ ನಾವು ಕಂಡುಹಿಡಿಯಬೇಕು. d ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ. a ಅಂದ್ರೆ ಕೊನೆಯ ಪದ ಅಥವಾ n-ನೇ ಪದ ಅಂತ ಕರಿತೀವಿ. ಹಾಗಾದ್ರೆ n-ನೇ ಪದವನ್ನು ಕಂಡುಹಿಡಿಯುವಂತಹ ಒಂದು ಸಮಸ್ಯೆಯನ್ನು ಬಿಡಿಸೋಣ ನಾವು. ಈಗ ಒಂದು ಸಮಸ್ಯೆ ಇದೆ ನೋಡ್ಕೊಳ್ಳಿ. 2 7 12 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, 10ನೇ ಪದವನ್ನು ಕಂಡುಹಿಡಿಯಬೇಕು. ಅದಕ್ಕೂ ಮುಂಚೆ ಕೊಟ್ಟಿರುವಂತಹ ಶ್ರೇಣಿಯನ್ನು ಗಮನಿಸಬೇಕು. ಕೊಟ್ಟಿರುವ ಶ್ರೇಣಿಯಲ್ಲಿ ಏನಾದರೂ ಅಂಶಗಳು ಇದೆಯಾ, ನಮಗೆ ಬೇಕಾದ ಅಂಶಗಳು ಇದೆಯಾ ನೋಡಬೇಕು. ಸೊ ಮೊದಲನೇದಾಗಿ ಮೊದಲನೇ ಪದ ಇದೆ. ಮೊದಲನೇ ಪದ 2. ನಂತರ ಮೊದಲನೇ ಪದ ಕೊಟ್ಟ ಮೇಲೆ ನಾವೇನು ಕಂಡುಹಿಡಿಯಬೇಕು? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಎರಡೆರಡು ಸಲ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಅಂದ್ರೆ ಎಲ್ಲಾ ಕಡೆ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ. ಸೊ ಹಾಗಾಗಿ ನಾವು ಒಂದು ಬಾರಿ ಮಾತ್ರ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಸೊ d ನಾನು ಏನ್ ಮಾಡ್ತೀನಿ, a2 - a1 ಕಂಡುಹಿಡ್ಕೊಳ್ತೀನಿ. a2 - a1. ಸೊ therefore d a2 ಅಂದ್ರೆ ಎಷ್ಟು? 7 - a1 ಅಂದ್ರೆ 2. d 7ರಲ್ಲಿ 2 ಕಳೆದ್ರೆ ಎಷ್ಟು? 5. ಇದು ನಮಗೆ ಬೇಕಾಗಿರುವಂತ ಅಂಶ. ಈಗ ಎಷ್ಟನೇ ಪದ ಕಂಡುಹಿಡಿಯಕ್ಕೆ ಕೇಳಿದರೆ 10ನೇ ಪದ. 10ನೇ ಪದ
ಯಾವುದು ಎರಡನೇ ಪದ therefore n is equal to 10. ಈಗ ನಾವು ಈ ಸೂತ್ರವನ್ನು ಬಳಸ್ಕೊಂತೀವಿ ಮತ್ತೆ an is equal to a plus of n minus 1 into d. So n 0 ಕಡೆಯಿಂದ ಎಷ್ಟು ಹಾಕಬೇಕೀಗ 10. So a 10 n ಇದೆ, ಸೊ ನಾನು 10 ಅನ್ನು ಬರ್ಕೊಂತೀನಿ is equal to ಇಲ್ಲಿ a ಅಂತ ಇದೆ. ಸೊ a ಅಂದ್ರೆ ಮೊದಲನೇ ಪದ ಎಷ್ಟು 2 ಪ್ಲಸ್ n ಅಂದ್ರೆ 10 ಮೈನಸ್ 1 ಇಂಟು d. d ಅನ್ನು ಇಲ್ಲಿ ಕಂಡುಹಿಡಿದಿದ್ದೀವಿ. d ಅಂದ್ರೆ ಎಷ್ಟು 5. ಸೊ therefore 2 ಪ್ಲಸ್ 10ರಲ್ಲಿ 1 ಕಳೆದ್ರೆ ಎಷ್ಟು 9 ಇಂಟು 5 9 ಇಂಟು 5. therefore 2 ಪ್ಲಸ್ 9 ಇದೆ 45 45 ಪ್ಲಸ್ 2 47. ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು 47. ಎಷ್ಟದು 47 ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಮೊದಲೇ ಮಾಡ್ಕೋಬೇಕು a ಅನ್ನು ಬರ್ಕೋಬೇಕು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಎಷ್ಟನೇ ಪದ ಕೇಳಿದರೆ ಆ ಪದಕ್ಕೆ n ಎಷ್ಟು ಅಂತ ಬರ್ಕೋಬೇಕು. ಈ ಸೂತ್ರವನ್ನು ಬಳಸಿಕೊಂಡು ನಾವು ಈ ಬೆಲೆಗಳನ್ನೆಲ್ಲ ಆದೇಶ ಮಾಡಿದ್ರೆ ನಮಗೆ ಎಷ್ಟನೇ ಪದ ಬೇಕು ಅಷ್ಟನೇ ಪದ ನಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾವು ಇನ್ನೊಂದು ಸಮಸ್ಯೆನ ಬಿಡಿಸುವಂತ ಪ್ರಯತ್ನ ಮಾಡೋಣ. ಸೊ ಇನ್ನೊಂದು ಸಮಸ್ಯೆ ಈ ತರ ಇದೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 5 ಮತ್ತು 7ನೇ ಪದ 9 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಅರ್ಥ ಮಾಡಬಹುದು, ಇದು ಸ್ವಲ್ಪ ಭಿನ್ನವಾಗಿರುವಂತಹ ಸಮಸ್ಯೆ. ಸೊ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿ ಆಗಿದೆ, ಅದು ಮೂರನೇ ಪದ 5. ಮೂರನೇ ಪದ ಅಂದ್ರೆ ಯಾವುದು a3 is equal to 5. 7ನೇ ಪದ 9. 7ನೇ ಅಂದ್ರೆ ಯಾವುದು a7 is equal to 9. ಈಗ ನಾವೇನ್ ಮಾಡ್ತೀವಿ ಅಂದ್ರೆ a3 ಅನ್ನ ನಾವು ಏನು ಮಾಡಬೇಕು a plus 2d ಅಂತ ಬರ್ಕೊಂತೀವಿ. a plus 2d that's equal to 5. ಇದನ್ನ ನಾವು ಸಮೀಕರಣ 1 ಅಂತ ಬರ್ಕೊಳ್ಳೋಣ. a7 ಅಂದ್ರೆ ಇದನ್ನ ನಾವೇನ್ ಮಾಡಬಹುದು 7 ಅಂತ ಇರೋದ್ರಿಂದ 1 ಕಡಿಮೆ ಬೇಕು. a plus 6d is equal to 9. ಇದು ಸಮೀಕರಣ 2 ಆಗಿರಲಿ. ಈಗ ನಾವೇನ್ ಮಾಡ್ತೀವಿ ಸಮೀಕರಣ 2ರಲ್ಲಿ ಸಮೀಕರಣ 1ನ್ನು ಕಳೆದಾಗ ಏನು ಮಾಡಬೇಕು ನಾವು ಕಳಿಬೇಕು. ಸೊ ಸಮೀಕರಣ ಏನಿದೆ a plus 6d is equal to 9. ಸಮೀಕರಣ 1 ಏನಿದೆ a plus 2d is equal to 5. ಕಳೆಯಿರಿ ಅಂತ ಕೊಟ್ಟಾಗ ನಾವು ಮಾಡ್ತೇವೆ ಕಳಿಬೇಕಾದಾಗ ನಾವು ಪ್ರತಿಯೊಂದು ಪದಗಳ ಚಿಹ್ನೆ ಅದಲು ಬದಲಾಗುತ್ತೆ. ಇಲ್ಲಿ ಪ್ಲಸ್ ಇದೆ ಸೊ ಮೈನಸ್ ಆಗುತ್ತೆ, ಇಲ್ಲೂ ಪ್ಲಸ್ ಇದೆ ಸೊ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಆಗಿದೆ ಇದು ಮೈನಸ್ ಆಗುತ್ತೆ. ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಬೇಕು. ಸೊ ಹಾಗಾಗಿ ಎ ಮತ್ತೆ ಎ ಎರಡೂ ಕೂಡ ಏನಾಗುತ್ತೆ, ಎ ನಲ್ಲಿ ಎ ಬರುತ್ತೆ ನಮಗೆ 0 ಬರುತ್ತೆ. ಹಾಗಾಗಿ ಇವೆಲ್ಲ ನಾವು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು. ಮಾಡ್ಕೊಂಡ್ರೆ ಈಗ 6 ಇದೆ ಪ್ಲಸ್ 2 ಅಲ್ಲ, ಇದು ಈಗ ಎಂತ 2 ಮೈನಸ್ 2. 6ರಲ್ಲಿ 2 ಅಂತ ಕಳೆದ್ರೆ 4. ಈಗ ಡಿ ಮತ್ತು ಡಿ ಸಜಾತಿ ಪದಗಳು. ಸೊ 6d ಮೈನಸ್ 2d ಅಂತ ಎಷ್ಟು ಡಿ 4d. ಈಗ 9 ಇದೆ ಮೈನಸ್ 5 ಇದೆ, 9ರಲ್ಲಿ 5 ಅಂತ ಕಳೆದ್ರೆ ಎಷ್ಟು 4. ಸೊ therefore 4d is equal to 4 ಅಂತ ಬರುತ್ತೆ. ಸೊ d is equal to ಎಷ್ಟು 4 divided by 4. ಸೊ therefore d is equal to 1. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು 1. ಈಗ ಈ ಸಾಮಾನ್ಯ ವ್ಯತ್ಯಾಸವನ್ನು ಇಟ್ಕೊಂಡು ನಾವು ಏನು ಮಾಡಬೇಕು ಮೊದಲನೇ ಪದವನ್ನು ಕಂಡುಹಿಡಿಯಬೇಕು. ಸೊ ಹಾಗಾದ್ರೆ ಮೊದಲನೇ ಪದ ಈಗ ನೋಡಿ d is equal to 1 ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ ಏನಿದೆ ನೋಡಿ a plus 2d is equal to 5 ಅಂತ ಇದೆ, ಅದನ್ನು ಬರ್ಕೋಬೇಕು. ಸೊ a plus
2 into d ಅಂದರೆ 5 5 ಎಷ್ಟು a plus 2 equal to 5 a equal to 5 ರಲ್ಲಿ ಹಾಕಿದ್ರೆ ಸೊ ಇದು ಮೈನಸ್ 2 a equal to 3 ಈಗ ನಮಗೆ a ಬೆಲೆ ಸಿಕ್ತು b ಬೆಲೆ ಸಿಕ್ತು ಇಷ್ಟಕ್ಕೆ ಲೆಕ್ಕ ಮುಗಿದಿಲ್ಲ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಸೊ therefore ಸಮಾಂತರ ಶ್ರೇಣಿ therefore ಆ ಸಮಾಂತರ ಶ್ರೇಣಿಯು ಯಾವ ತರ ಇರುತ್ತೆ ಅಂದ್ರೆ a1 a2 a3 and so on ಆಗಿರುತ್ತೆ ಸೊ ಈಗ ನಾವು a1 ಅನ್ನು ಕಂಡುಹಿಡಿಯಬೇಕು a1 ಅಂದ್ರೆ ಯಾವುದು a ಮೊದಲನೇದ ಎಷ್ಟದು 3 a2 ಅಂದ್ರೆ ಯಾವುದು a plus b a ಅಂದ್ರೆ ಎಷ್ಟು 3 plus b ಅಂದ್ರೆ ಎಷ್ಟು 1 b ಅಂದ್ರೆ 1 3 plus 1 ಎಷ್ಟು 4 a3 ಅಂದ್ರೆ a plus 2d a ಅಂದ್ರೆ 3 plus 2 into d ಅಂದ್ರೆ 1 3 plus 2 ಅಂದ್ರೆ 2 3 plus 2 ಎಷ್ಟು 5 ಇದೇ ತರ ಶ್ರೇಣಿ ಮುಂದುವರಿತಾ ಹೋಗುತ್ತೆ ಸೊ therefore ಆ ಶ್ರೇಣಿಯು ಯಾವ ತರ ಇರುತ್ತೆ 3 4 5 and so on ಆಗಿರುತ್ತದೆ ಸೊ ಅರ್ಥಾಯ್ತಾ ಸೊ ಇಂದಿನ ತರಗತಿಯಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೆ ಏನು ಆ ಸಮಾಂತರ ಶ್ರೇಣಿಯ ವಿಧಗಳು ಯಾವುವು ಆಮೇಲೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳನ್ನ ನಾವು ಇವತ್ತು ಬಿಡಿಸುವಂತಹ ವಿಧಾನಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ಎಲ್ಲರಿಗೂ ನಮಸ್ಕಾರ.